ಕಂದಾಯ ಮಂತ್ರಿಗಳೇ ಹೇಳ್ಬೇಕು ನನಗೆ. ನಾವ್ ಯಾವಾಗ ಅರ್ಜಿ ಕೊಟ್ಟಿದ್ದು ಒಡ್ಡಿನ ಸಾಲ ಕೊಟ್ಟಿಲ್ಲ, ನೀವೇ ಬಂದ್ರಿ, ನಿಮ್ಮ ಇಷ್ಟ ಬಂದು ಕಾಟೂರ್ಗೆ ಬಂಡ್ ಹಾಕಿದ್ರಿ, ನಮ್ಮನ್ ಕೇಳಲೇ ಇಲ್ಲ. ಮತ್ತೆ ನಮ್ ಲೆಕ್ಕಕ್ಕೆ ಬರೆದ್ರೆ ಅದು ಸಾಲ ಅನ್ನೋ. ದೇರ್ ಇಸ್ ನೋ ಇಂಗ್ರೀಡಿಯಂಟ್ ಆಫ್ ಎ ಲೋನ್ ಇನ್ ದಟ್. ಲೀಗಲಿ ಆಲ್ಸೋ ಇಟ್ಸ್ ನಾಟ್ ಎ ಲೋನ್. ನಾನು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ, ನಾನ್ ಬಡವ, ನೀವೇನೋ ಬಂದ್ರಿ ಓಟ್ ಹಾಕಿದ್ರಿ, ನಾನ್ ಕೇಳಲಿಲ್ಲ, ಮಾಡ್ಲಿಲ್ಲ, ಈಗ ಹೋಗ್ಲಿ ಹೇಗಿತ್ತು ಹಾಗೆ ಮಾಡ್ಬಿಟ್ಟು ಹೋಗ್ಲಿ. ನಾನ್ ಲೀಗಲ್ ಆಗಿ ಮಾತಾಡ್ತಾ ಇರೋದು. ಈಗ ಒಂದ್ ಸಾಲ ಕೇಳಿದ್ರೆ ನನ್ ಕೇಳಿದ್ರ ಮೊದಲಿದ್ದಂಗ ಮಣ್ಣು ಹಳ್ಳಿ ಹತ್ರ ಸರಿ ಮಾಡ್ಬಿಟ್ಟು ಹೇಳ್ತಾ ನೋಡಿ. ಕರಿಬಂಡೆ ನಾಡಿನಲಿ ಕ್ರಾಂತಿಯ ಕಿಡಿ ಹಚ್ಚಿದವನು ರೈತನ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತವನು. ಹಸಿರು ಶಾಲು ಹೆಗಲ ಮೇಲೆ ಅರಿವು ತುಂಬಿದ ಕಣ್ಣುಗಳು, ನಮ್ಮ ನಂಜುಂಡ ಸ್ವಾಮಿ ಮಣ್ಣಿನ ಮಕ್ಕಳ ಪ್ರಾಣವಾಯುವನು. ಹಸಿರು ಸೈನ್ಯದ ಹರಿಕಾರ, ಜೀವನ ಮತ್ತು ಮೈಸೂರ ಮಣ್ಣಿನಲ್ಲಿ ಹುಟ್ಟಿಗ ಜ್ಞಾನದ ದೀಪ. ಕಾನೂನು ಓದಿದರೂ ಮಣ್ಣಿನ ಮೇಲಿತ್ತು ವ್ಯಾಮೋಹ. ಪರದೇಶದ ಕಂಪನಿಗಳು ನಮ್ಮ ನೆಲವ ನುಂಗುವಾಗ ಗುಡುಗಿದ ಸಿಂಹ ಇವನು, ರೈತ ಸಂಘದ ನಾಯಕ. ಶೋಷಣೆಯ ವಿರುದ್ಧ ಕೈಯೊಡ್ಡಿ ನಿಂತವನು, ಹಳ್ಳಿ ಹಳ್ಳಿಯಲ್ಲಿ ಹಸಿರು ಧ್ವಜವ ಹಾರಿಸಿದವನು. ಚರಣನಿಗರ ಕಿತ್ತಾರಿ ಚರಣನಟ್ಟು ಅಮ್ಮ, ಚರಣನಿಗರ ಕಿತ್ತಾರಿ ಚರಣನಟ್ಟು ಅಮ್ಮ. ಗ್ಯಾಟ್ ಒಪ್ಪಂದಕ್ಕೆ ಎದುರಾಗಿ ನಿಂತ ಶಕ್ತಿ, ಜಾಗತೀಕರಣದ ಜಾಲವ ಸೀಳಿದ ಯುಕ್ತಿ. ನಮ್ಮ ಬೀಜ ನಮ್ಮ ಹಕ್ಕು ಎಂದು ಸಾರಿದ ಧೀರ, ಬಡವನ ಬದುಕಿಗೆ ಇವನೇ ತಾನೇ ಆಸರೆ ತೇರ. ಬೆಂಗಳೂರಿನ ಬೀದಿಯಲ್ಲಿ ಹಸಿರು ಸಾಗರ ಹರಿಸಿದ, ದಿಲ್ಲಿಯ ಗದ್ದುಗೆಯ ನಡುಗಿಸಿದ ಕ್ರಾಂತಿ ಪುರುಷ. ಚರಣ ತೋರ ಕಂಪಾರಿ ಜವನ ಮತ್ತು ಆರಂಭ, ಚರಣ ತೋರ ಕಂಪಾರಿ ಜವನ ಮತ್ತು ಅಂಬ. ವಿದೇಶಿ ವ್ಯಾಮೋಹಕ್ಕೆ ಬಲಿ ಬೀಳದಂತೆ ಎಚ್ಚರಿಸಿದ, ಸ್ವದೇಶಿ ಮಂತ್ರವನು ಮನೆ ಮನೆಗೆ ತಲುಪಿಸಿದ. ಅವರ ಮಾತುಗಳು ಇಂದಿಗೂ ರೈತನಿಗೆ ಸ್ಫೂರ್ತಿ. ಕರುನಾಡ ಇತಿಹಾಸದಿ ಅಚ್ಚಳಿಯದ ಈ ಕೀರ್ತಿ. ಗುರುವಾಗಿ ಬಂದು ದಾರಿದೀಪವಾಗಿ ನಿಂತು, ರೈತನೇ ಈ ದೇಶದ
ತೋರಿಸಿಕೊಟ್ಟು ಹೋದರು